ಆಹಾ ಏನಿದು ಆನಂದ. ಕಣ್ಬಿಟ್ರು ಕನ್ಸಲ್ಲಿ ತೇಲಾಡ್ತಾ ಇದ್ದೀನಿ. ತಂಪು ಗಾಳಿ ಮೋಡಗಳ ಮುಟ್ಟುತ್ತಾ ಬಾನಂಚಿನಲ್ಲಿ ತೇಲುತ್ತಾ. ಎಲ್ಲಿದ್ದೀನಿ ನಾನು? ಯಾರು ನಾನು ಕಿಡ್ನಾಪ್ ಮಾಡ್ತಿರೋದು? ನಮ್ಮಣ್ಣ ಯಾರು ಗೊತ್ತಾ? ವೇದ ಅಂತ ವಸಿಷ್ಠ. ನಾಗರಾಜನ್ ಗೊತ್ತಾದ್ರೆ ಯಾರನ್ನು ಸುಮ್ಮನೆ ಬಿಡಲ್ಲ. ಇಳಿಸ್ರ ನನ್ನ. ಕಾರ್ ಸ್ಟಾಪ್ ಮಾಡಲೇ. ಯಾರ ನೀವು? ನಿಲ್ಸಲ್ಲ. ಕಾಪಾಡಿ ಕಾಪಾಡಿ, ಯಾರೋ ಕಿಡ್ನಾಪ್ ಮಾಡ್ತಿದಾರೆ ನನ್ನ. ಏನಯ್ಯ ನೋಡ್ತಿದ್ಯಾ? ಕಾಪಾಡಯ್ಯ ಇಲ್ಲಿ. ಅಯ್ಯೋ ಕಾಪಾಡಿ, ಯಾರಿದ್ರು? ಕೈ ಬರ ಕಟ್ಟಾಕ್ಬಿಟ್ಟಾರೆ. ಅಯ್ಯೋ ಯಾರು ಎತ್ಕೊಂಡು ಹೋಗ್ತಾರ ನನ್ನ. ನಿಲ್ಸಲ ಕಾರಣ. ಕಾಪಾಡಿ 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 ಕಾಪಾಡಿ, ಕಿಡ್ನಾಪ್ ಮಾಡ್ತವ್ರೆ ನನ್ನ. ಕಾಪಾಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಯಾರು ಕಾಪಾಡಿ. ಅಯ್ಯಯ್ಯೋ ಕಾಪಾಡ್ರು. ಸುಮ್ಮನೆ ನಿಂತಿದ್ದೀರಲ್ಲ. ವಿಕ್ಕಿ ಎದ್ದ. ವೇದಾಂತ್ ನಿಮ್ಗೆ ಗೊತ್ತಾದ್ರೆ ಸುಮ್ಮನೆ ಬಿಡೋದಂತೆ. ನೀವೇ ಮಾಡಿದ್ದು ಅಂತ ಅವ್ನಿಗಿನ್ನ ಗೊತ್ತಿಲ್ಲ. ಯಾರೋ ಕಿಡ್ನಾಪ್ ಮಾಡ್ತಾ ಇದಾರೆ. ನಮ್ಮ ಅಣ್ಣ ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ನಾಗರಾಜನ್ ಗೊತ್ತಾದ್ರೆ ನಿಮ್ನೆಲ್ಲ ಯಾರು ಸುಮ್ಮನೆ ಬಿಡಲ್ಲ. ನಿಲ್ಸ್ರ ಕಾರು. ಯಾವನ ಇಷ್ಟು ಟೈಟ್ ಆಗಿ ಕಟ್ಟ ಇರೋದ್ಲೆ. ಸಾರ್ಥಕ್, ಇದನ್ನೆಲ್ಲ ನಾವೇ ಮಾಡಿರೋದು ಅಂತ ಅವನು ಖಂಡಿತವಾಗ್ಲೂ ಗೊತ್ತಿಲ್ಲ. ಇದನ್ನ ನಾವೇ ಮಾಡಿರೋದು ಅಂತ ಅವ್ನಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ನು ಮಾಡಿರೋ ತಪ್ಪು ಅವನಿಗೆ ಅರ್ಥ ಆಗೋದಿಲ್ಲ. ಮೇಲ್ಗಡೆ ಹೋಗಿ ಒಂದು ನಾಯಿಗೆ ಹೇಳ್ಬಿಡಿ. ನಾನಾ? ನೀವೇ ಬೆಳಿಗ್ಗೆ ಎದ್ದ ತಕ್ಷಣ ಡೀಲ್ಗೆ ರೆಡಿ ಅಂತ ನೀವೇ ತಾನೇ ಹೇಳಿದ್ದು. ನೀವೇ ತಾನೇ ಹೋಗಿ ಕಟ್ಟಾಕಿದ್ದು. ಈಗ ನೀವೇ ಹೋಗಿ ಮಾತಾಡಿ. ಹಿಟ್ಟು ಮಿಕ್ಸ್ ಮಾಡೋದು ನಾನೇ, ಚಪಾತಿ ಒತ್ತೋದು ನಾನೇ, ಬೇಯಿಸೋದು ನಾನೇ, ಆದ್ರೆ ತಿನ್ನೋದು ಮಾತ್ರ ಇವರು. ಕರ್ಮ ಗುರು. ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ. ಓಹೋ, ಯಜಮಾನರು ತುಂಬಾ ಟಾಪ್ ಅಲ್ಲಿ ಇದ್ದೀರಾ. ಗುಡ್ ಮಾರ್ನಿಂಗ್. ಬಾವಾ ನೀವಾ? ನಾನು ಒಬ್ಬನೇ ಅಲ್ಲ, ಇಡೀ ಗ್ಯಾಂಗೇ ಇದೆ. ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ? ಸ್ವಲ್ಪ ಧೂಳು ಪೊಲ್ಯೂಷನ್ ಜಾಸ್ತಿ ಅನ್ಸುತ್ತಲ್ವಾ? ದುಷ್ಮನ್ ಕಾಯ್ ಅಂದ್ರೆ ನನ್ನ ಪಕ್ಕದಲ್ಲಿ ಅನ್ನಂಗಾಯ್ತು. ಯಾರ ಕೆಲಸ ಇದು? ಆಕ್ಚುಲಿ ಪ್ಲಾನ್ ಯಾರು ಗೊತ್ತಾ? ನಿಮ್ಮ ಅಣ್ಣ ಅಗ್ರಜಂದು. ಅಗ್ರಜ ಬಾವಾ. ಎಲ್ಲರೂ ತುಂಬ ಸುಮ್ಮನೆ ಇರ್ತೀರಾ? ಪಾಪ ಅಲ್ಲಿ ಬಾವಂಗ್ ಪ್ರಾಣ ಸಂಕಟ. ನಿಮ್ಗೆಲ್ರಿಗೂ ಚಲಾಟನಾ? ಅವ್ರ ಪಾಪದವ್ರು ಅಂತ ಹೀಗೆ ಮಾಡ್ತಿದ್ದೀರಾ. ಅದೇ ನನ್ನಂತವ್ರಿಗೆ ಮಾಡಿದಿದ್ರೆ ಜನ್ಮ ಜಾಲಾಡ್ಬಿಡ್ತಿದ್ದೆ. ವೇದಾಂತ್ ಕಾರ್ ನಿಲ್ಸು. ಬಾವನ್ನ ಕೆಳಗಿಳಿಸಿ ಅವ್ರನ್ನ ಕಾರ್ ಒಳಗಡೆ ನಾನೇ ಕೂರಿಸ್ತೀನಿ. ಹೌದು, ಪಾಪ ವಿಕ್ಕಿ. ಅವ್ನು ನಮ್ಮ ಜೊತೆ ಎಂಜಾಯ್ ಮಾಡಲಿ. ಕೆಳಗಿಳಿಸಿ. ಇವತ್ತು ಎಂಜಾಯ್ ಮಾಡ್ತಿರೋದು ಅವ್ನ ವಿಷಯಕ್ಕೆ. ಅದು ಅವನಿಗೂ ಗೊತ್ತಾಗ್ಬೇಕಾನೆ. ಇನ್ನು ಸ್ವಲ್ಪ ದೂರ ಅತ್ತೆ ಮಾಡಿರೋ ತಿಂಡಿ ತಿನ್ನೋದಕ್ಕೆ ನಿಲ್ಲಿಸ್ತಾನೆ. ಅಲ್ಲಿವರೆಗೂ ಅವ್ನ ಮೇಲೆ ಇದೆ. ದಯವಿಟ್ಟು ಕೆಳಗಿಳಿಸಿ ನನ್ನ. ಬಿಸಿಲು ಬೇರೆ ಕಬಾಬ್ ಆಗ್ತಾ ಇದೀನಿ. ಆಮೇಲೆ ಟ್ಯಾನ್ ಆಗ್ಬಿಟ್ರೆ ನನ್ನ ಹೆಂಡತಿ ಇಷ್ಟಪಡಲ್ಲ ನನ್ನ. ದಯವಿಟ್ಟು ಇಳಿಸು ಅಗ್ರಜ, ಇಳಿಸು. ಪೇಪರ್ ಯಾಕೆ ಕಿತ್ಕೊಂಡೆ ಪ್ರೀ? ಪೊಲಿಟಿಕ್ಸ್ನಲ್ಲಿ ಏನೇನೋ ವಿಶೇಷ ನಡೀತಾ ಇದೆ. 5 ನಿಮಿಷ ಓದ್ಬಿಡ್ತೀನಿ, ಆಮೇಲೆ ಮೆಸ್ಕೋಣ. ನಾನು ಟಿ ವಿನಲ್ಲಿ ವಾರ್ತೆ ನೋಡ್ತೀನಿ. ಅದರಲ್ಲಿ ಏನೂ ವಿಶೇಷ ಇಲ್ಲ, ಎಲ್ಲ ಬರೀ ವಿಚಿತ್ರನೇ. ನೋಡಿ, ನಮಗೆ 4 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಳಿಗೆ ಮದುವೆ ಆಗಿರೋದು. ಇನ್ನು 3 ಜನ ಬಾಕಿ ಇದ್ದಾರೆ. ನೀವು ಪೇಪರ್ ಓದ್ತಾ ಕೂತ್ಕೊಂಬಿಡಿ, ಕೆಲಸ ಆಗುತ್ತಾ? ನಾವು ರಾಜಕಾರಣಿಗಳಿಗೆ 5 ವರ್ಷಕ್ಕೊಂದ್ಸಲ ವೋಟ್ ಹಾಕ್ತೀವಿ. ನಮ್ಮನೆ ಕೆಲಸ ನೋಡ್ಕೊಳಕ್ಕಲ್ಲ, ಅವರಿಗೆ ಮುಖ್ಯವಾದ ಕೆಲಸ ಬೇರೆ ಇರುತ್ತೆ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು, ಗೊತ್ತಾಯ್ತಾ? ಯೋಚನೆ ಮಾಡಬೇಡ ಪರಿ, ಎಲ್ಲದಕ್ಕೂ ದೇವರು ಒಂದು ದಾರಿ ತೋರಿಸಿರ್ತಾನೆ. ಹೌದು, ದಾರಿ ತೋರಿಸ್ತಾನೆ ನಿಜ. ಹಾಗಂತ ಕೂತ್ ಜಾಗದಲ್ಲೇ ಎಲ್ಲ ಮಾಡಿಕೊಡೋದಿಲ್ಲ. ಆ ದಾರಿ ಯಾವುದು ಅಂತ ಹುಡುಕಬೇಕು. ಒಬ್ಳದ್ ಮದುವೆ ಆಗೋಗಿದೆ, ಇನ್ನೊಬ್ಳದ್ದು ಇನ್ನೇನಾಗುತ್ತೆ, ಆಮೇಲೆ ಉಳಿದಿರೋರು ಇಬ್ರೆ. ಯಾವುದಕ್ಕೂ ಲೆಕ್ಕ ತಪ್ಪಾರ್ದಪ್ಪ. ಇಬ್ರು ಮದುವೆ ಮಾಡಿದವನಿಗೆ ಇನ್ನಿಬ್ರು ಮದುವೆ ಮಾಡೋದಕ್ಕಾಗೋದಿಲ್ವಾ? ಹೌದು ಹೌದು, ಗಟ್ಟಿ ಮೇಳ ಮೊಳಗಿಸೋದು ಅಷ್ಟು ಸುಲಭ ಅನ್ಕೋಬೇಡಿ. ಹಣೆ ಬರಹ ಬರೆಯೋನೊಬ್ಬನಾದರೆ ಹೆಣ್ಣೆತ್ತವ್ರ ಪಾಲ್ಗೆ ಅದನ್ನು ತಿದ್ದವನು ಬೇರೆಯವನೇ ಇರ್ತಾನೆ.
ಈಗೇನು ಮಾಡಬೇಕು ಅಂತಿದ್ಯಾ? ರೀ ಮದುವೆ ಗೊತ್ತಾಗಿರೋ ಹುಡುಗಿ ಬಾವಿ ಅಳಿಯನ್ ಜೊತೆ ಊರೆಲ್ಲ ಸುತ್ತಾಡ್ಕೊಂಡಿದ್ದಾಳೆ. ನೀವು ಏನು ಹಾಗೆ ಇಲ್ಲ ಅನ್ನೋ ಥರ ಪೇಪರ್ ಓದ್ತಾ ಕೂತಿದ್ದೀರಾ. ಇದೊಳ್ಳೆ ಕತೆ ಆಯ್ತಲ್ಲ. ನೀನೇ ತಾನೇ ಅವ್ರಿಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಈಗ ನನ್ನ ತಲೆ ಕಟ್ತಾ ಇದೆಯಲ್ಲ, ಇದ್ಯಾವ ನ್ಯಾಯ? ನೆನ್ನೆ ನೀನು ಬೇಡ ಅಂದಿದ್ರೆ ನಾನು ಅವ್ರಿಗೆ ಬೇಡ ಅಂತಾನೆ ಹೇಳ್ತಿದ್ದೆ. ಅಯ್ಯೋ ಹೌದು ರೀ, ನಾನೇ ಒಪ್ಪಿಗೆ ಕೊಟ್ಟಿದ್ದು. ಆದರೆ ಅದಕ್ಕೆ ಬೇರೆನೇ ಕಾರಣ ಇದೆ. ವೇದಾಂತ ಒಂದಿನಕ್ಕೋಸ್ಕರ ಸಾರ್ಥಕ, ಆರ್ತಿ, ವಿಕ್ಕಿ ಆದಿನ ಜೊತೆ ಹೊರಗಡೆ ಹೋಗ್ತೀನಿ ಅಂದಾಗ ನಾನು ಬೇಡ ಅನ್ನೋಕ್ಕಾಗತ್ತಾ? ಈಗ ತಾನೇ ಮದುವೆಗೆ ಒಪ್ಕೊಂಡಿದ್ದೀನಿ, ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದ್ರೆ ವೇದಾಂತ ಏನು ಅನ್ಕೋತಾನೋ ಏನೋ ಅಂತ ಒಪ್ಕೊಂಡೆ ಅಷ್ಟೆ. ಈಗ ನಾನು ಒಪ್ಪಿಗೆ ಕೊಟ್ಟಿದ್ದೆ ತಪ್ಪು ಅನ್ನೋ ಥರ ಮಾತಾಡಬೇಡಿ. ನಾನಾ? ಹೌದು ರೀ, ನೀವೇ. ಅಮ್ಮೋಗೆ ವೇದಾಂತ್ಗೆ ಒಂದು ಮದುವೆ ನಿಶ್ಚಿತಾರ್ಥ ಡೇಟು ಅಂತ ಫಿಕ್ಸ್ ಆಗಿಬಿಟ್ರೆ ಆಮೇಲೆ ಅವ್ರು ಎಲ್ಲಿ ಓಡಾಡಿದ್ರು ತಪ್ಪಾಗಲ್ಲ. ಆಗ ಏನೂ ಸಮಸ್ಯೆ ಇರಲ್ಲ. ಆದಷ್ಟು ಬೇಗ ನಿಶ್ಚಿತಾರ್ಥದ ಡೇಟ್ನ ಗೊತ್ತು ಮಾಡಿ. ಮದುವೆ ದಿನಾನು ಗೊತ್ತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಆಯ್ತು ಪರಿ, ಮೊದಲು ಅವರು ಅಲ್ಲಿಂದ ವಾಪಸ್ ಬರಲಿ, ಆಮೇಲೆ ಬೀಗರ ಮನೆಗೆ ಹೋಗಿ ನಿಶ್ಚಿತಾರ್ಥದ ಮಾತುಕತೆ ಮಾಡೋಣ, ಸರಿನಾ? ಸರಿ, ಒಂದು ಸ್ವಲ್ಪ ತರಕಾರಿ ಇದೆ, ನಾನು ಎತ್ತಿಟ್ಕೊಳ್ತೀನಿ, ಮೆಸೇಜ್ ಕೊಡೋಣ. ಅಗ್ರಜ ದಯವಿಟ್ಟು ಗಾಡಿ ನಿಲ್ಸು, ರಿವೆಂಜ್ ತೀರಿಸ್ಕೋಬೇಕು. ಆ ಥರ ಈ ಥರ ಅಲ್ಲ ಅಗ್ರಜ. ನನ್ನ ಲೈಫಲ್ಲೇ ನೀನು ನನ್ಗೆ ಹೀರೋ ಆಗಿದ್ದೆ, ಆದರೆ ಇವತ್ತು ಮಾತ್ರ ನೀನೇ ನನಗೆ ವಿಲನ್. ಮಾವ, ನೀವಾದ್ರೂ ಹೇಳಿ, ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ? ಆದ್ಯ ನೆನ್ನೆ ಕೋಪ ಮಾಡ್ಕೊಂಡಾಗ್ಲೇ ನಾನು ಅನ್ಕೋಬೇಕಾಗಿತ್ತು ಇವತ್ತು ಪಕ್ಕ ನಂಗೆ ಗ್ರಾಚಾರ ಕೆಟ್ಟಿದೆ ಅಂತ. ಅಗ್ರಜ ಗಾಡಿ ನಿಲ್ಸು ಪ್ಲೀಸ್. ಅಗ್ರಜ ದಯವಿಟ್ಟು ಗಾಡಿ ನಿಲ್ಸು. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯಯ್ಯೋ ಮಾವ, ನೀವಾದ್ರೂ ಹೇಳಿ. ಆದ್ಯ ನೀನಾದ್ರೂ ಹೇಳಲೇ. ಪಾಪ ಕಣೋ ವಿಕ್ಕಿ ಅಣ್ಣ, ಶಿಕ್ಷೆ ಸಾಕು, ಗಾಡಿ ನಿಲ್ಸು, ಕರಡೆ ಕರ್ಕೊಂಬರೋಣ. ಇಲ್ಲಿ ಗಾಡಿ ನಿಲ್ಸೋದಕ್ಕೆಲ್ಲ ಆಗೋದಿಲ್ಲ. ಪ್ಲೀಸ್ ನಿಲ್ಸು ಅಗ್ರಜ. ಹಲೋ, ನಾವೇನು ಇವಾಗ ಗಾಡಿ ನಿಲ್ಸ್ತಿರೋ ಇಲ್ಲ ಡೋರ್ ಓಪನ್ ಮಾಡ್ಕೊಂಡು ಆಚೆ ಹಾರ್ಬಿಡ್ಲಾ? ತೀರಾ ಕಣ್ಣೀರ್ ಚಾಲೆಂಜ್ ಮಾಡಿದ ದುಶ್ಮನ್ಗೆ ನಾವ್ ಇಷ್ಟೆಲ್ಲ ಗೋಳು ಇಟ್ಕೊಂಡಿಲ್ಲ. ಅಂಥದ್ರಲ್ಲಿ ನಮ್ಮವ್ರಿಗೆ ಕಷ್ಟ ಆಗೋದಕ್ಕೆ ಬಿಡ್ತೀವ? ಇರು, ನಿಲ್ಲಿಸ್ತೀನಿ. ಬಿಚ್ಚಿ ಬಿಚ್ಚಿ ಬೇಗ, ಬಿಚ್ಚಿ 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 ಬಾವ, ಬೇಗ ಬಿಚ್ಚಿ ಬಾವ, ಬಿಚ್ಚಾದ್ರು ಬೇಗ. ಯಾಕೆ ಈ ಥರ ಮಾಡಿದೆ ಆದ್ಯ? ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ನಿನ್ ಕಲರ್ ಆಗ್ಬಿಡ್ತಾ ಇದ್ದೆ ನಾನು. ನಾನೇನೋ ಕಪ್ಪಗಿದ್ದೀನಿ. ಅವ್ನು ನಿನ್ ಕಪ್ಪಿದ್ಯಾ ಅಂತ ಯಾವಾಗಲೇ ಹೇಳ್ದ? ಸಾರ್ಥಕ್, ಮಾಡಿದೆ, ಇದಕ್ಕೆ ರಿವೆಂಜ್ ತೀರಿಸ್ಕೊಳ್ತೀನಿ. ನನ್ನ ಟಾಪ್ ಮೇಲೆ ಹಾಕಿ ನೀವೆಲ್ಲ ಮಜಾ ತಗೋತೀರಾ? ಇನ್ನ ಮಾತ್ರ ಅಲ್ಲ, ಇದರಲ್ಲಿ ಯಾರ್ಯಾರು ಶಾಮಿಲ್ ಆಗಿದ್ರೋ ಅವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದಕ್ಕೆ ಮೇನ್ ಪಿಲ್ಲರ್ ನೀನೆ ಅಂತ ನನಗೆ ಗೊತ್ತು. ಅಗ್ರಜ ನಿನಗಿದೆ ಇವಾಗ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಕೈಕಾಲು ಕಟ್ಟಾಕಿ ಗಾಡಿಯಿಂದ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ನೀನ್ ನನ್ನ ತಮ್ಮ ಅನ್ನೋದು ಮರ್ತಿದೀಯ ಅಗ್ರಜ? ಮಾಡಿರೋ ತಪ್ಪು ಮುಂದೆ ಇದೇನೂ ಇಲ್ಲ ಬಿಡು. ನಾನೇನ್ ಮಾಡಿದೆ? ಇವತ್ತು ಯಾವ ದಿನ ಅಂತ ನೆನ್ಪು ಮಾಡ್ಕೋ. ಇವತ್ತಾ? ಯಾವ ದಿನ? 2 ವರ್ಷದ ಹಿಂದೆ. ಇವತ್ತೇನಾಗಿತ್ತು ಯೋಚನೆ ಮಾಡು. 2 ವರ್ಷದಿಂದನಾ? ಮೈ ಗಾಡ್, ಆದಿ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ದಿನ.
ಈಗ ನೆನಪಾಯ್ತಾ ನಿನಗೆ? ಅದಕ್ಕೆ ಈ ಪನಿಷ್ಮೆಂಟ್ ಕೊಟ್ಟಿದ್ದು. ಅಯ್ಯೋ ಎಂತ ಕೆಲಸ ಆಗೋಯ್ತು. ಹೌದು, ನನ್ನ ಯಾಕೆ ಎತ್ಕೊಂಡ್ಬಂದ್ರಿ? ನಿನ್ ಮೇಲಿನ ಕೋಪಕ್ಕೆ. ವಾಟ್? ನೀನ್ ಮಾಡಿರೋ ತಪ್ಪು ನಿನ್ಗೆ ಅರ್ಥ ಆಗ್ಲಿ ಅಂತಾನೆ ಈ ರೀತಿ ನೀನು ಹೊತ್ಕೊಂಡ್ ಬಂದ್ವಿ. ದಿಸ್ ಇಸ್ ಚೀಟಿಂಗ್ ಅಗ್ರಜ. ನನ್ನ ಅಲ್ಲೇ ಬಿಟ್ಟು ಬಂದು ಯಾಕೆ ಬಿಟ್ಟೋದ್ರಿ ಅಂತ ಕೇಳಿದ್ರೆ 1 hour ಆದ್ಮೇಲೆ ನೀವು ಹೇಳ್ತಿದ್ದೀರಾ. ನೀನು ಮಸ್ಕ ಹೊಡೆದು ಯಾಮಾರಿಸ್ತೀಯ ಅಂತಾನೆ ಎತ್ತಾಕೊಂಡು ಬಂದಿದ್ದು. ನಿನಗೆ ಗ್ಯಾಪ್ ಅರ್ಥ ಆಗ್ಲಿ ಅಂತಾನೆ ಹೀಗೆ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಿನಗೆಲ್ಲಾನು ನೆನಪಿರುತ್ತೆ. ಮತ್ತೆ ಈ ಥರ ತಪ್ಪು ನೀನು ಮಾಡಬಾರ್ದು ಅಂತ ಎಲ್ಲರೂ ಸೇರಿ ಡಿಸೈಡ್ ಮಾಡಿ ಕರ್ಕೊಂಡ್ಬಂದ್ವಿ. ನನ್ನ ಸುತ್ತ ಇಷ್ಟೊಂದು ದುಶ್ಮನ್ಗಳಿದ್ದಾರೆ ಅಂತ ಇವಾಗಲೇ ಅರ್ಥ ಆಗಿದ್ದು ನನಗೆ. ಜ್ಞಾಪಕ ಇರಲಿಲ್ಲ. ಏನ್ ಮಾಡೋದು? ಡಿಸ್ಕಷನ್ ಸಾಕು, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಹೋಗಿ ತಿಂಡಿ ತಿನ್ನೋಣವಾ? ಹೊಟ್ಟೆ ಹಸಿವಾಗ್ತಿದೆ. ನನ್ನ ಕಾಲಿಲ್ಲಿ ಸುಟ್ಟು ಕಬಾಬ್ ಆಗ್ತಿದೆ. ತಿನ್ಕೊಂಡ್ಬಿಡು. ನನ್ ಚಪ್ಪಲಿ ಬೇಕು ಇವಾಗ. ಎಲ್ಲಿ ನನ್ನ ಚಪ್ಪಲಿ? ಆಯ್ತು ಆಯ್ತಲ್ಲಿದೆ, ಹೋಗಿ ತಗೋ. ಚಪ್ಪಲಿ ಬೇಕು. ಚಪ್ಪಲಿ ಬೇಕು. ಚಪ್ಪಲಿ ಬೇಕು. ಬಿಡಿ ಬಾವಾ. ಸರಿ ನಡೀರಿ ಹೋಣ. ಹಲೋ ಹಲೋ ಬೀಗ್ರೆ, ನಾನು ಮಂಜುನಾಥ್ ಮಾತಾಡ್ತಾ ಇರೋದು. ಗೊತ್ತಾಯ್ತು ಬೀಗ್ರೆ. ಹೇಗಿದ್ದೀರಾ? ಎಲ್ಲ ಆರಾಮ? ಮೆಸ್ಸೇಜ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಅಮ್ಮ ಹೇಗಿದ್ದಾರೆ? ಅತ್ತೆನಾ? ಆರಾಮಾಗಿದ್ದಾರೆ. ಬಂದರು, ಕೊಡ್ತೀನಿ ರೀ. ಬೀಗ್ರು. ಓ ಹಲೋ ಬರೀನಾ? ಅಲ್ಲಮ್ಮ, ನಾನು ಮಂಜುನಾಥ್ ಮಾತಾಡ್ತಾ ಇರೋದು. ಹೇಗಿದ್ದೀರಾ? ಎಲ್ಲ ಆರಾಮ? ಮಕ್ಕಳೆಲ್ಲ ಸೇರಿಕೊಂಡು ಅದೇನು ಸೆಲೆಬ್ರೇಷನ್ ಅಂತ ಹೋಗಿದ್ದಾರೆ. ಅಮ್ಮನೂ ಹೋಗಿದ್ದಾಳಂತಲ್ಲ? ಹೌದಮ್ಮ. ಇನ್ನೊಂದು ವರ್ಷಕ್ಕೆ ಮತ್ತೆ ಇಂಥ ಸಂಭ್ರಮ ಆಗಬೇಕು. ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಹೇಗೆ? ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಫೋನ್ ಮಾಡಿದ್ದು. ಮದುವೆಗೆ 2 ಮನೆಯವರು ಒಪ್ಪಿಗೆ ಕೊಟ್ಟಾಗಿದೆ. ಮುಂದಿನ ಮಾತುಕತೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಬೇಕಿತ್ತು. ಏ ಸುಹಾಸಿನಿ, ಬಾಯಿಲಿ. ಏನ್ ವಿಷಯ? ನನಗೆ ಕೆಲಸ ಇದೆ. ನಿನಗೇನು ಕೆಲಸ ಇದೆ ಅಂತ ನನಗೆ ಗೊತ್ತು. ಬೀಗರು ಫೋನ್ ಮಾಡಿದ್ದಾರೆ. ಮದುವೆ ಮಾತುಕತೆ ಆಡೋದಕ್ಕೆ ಯಾವಾಗ ಬರೋದು ಅಂತ ಕೇಳ್ತಿದ್ದಾರೆ. ಮಾತಾಡು. ಈ ಮದುವೆ ಸಂಭ್ರಮನ ಎಣ್ಣೆ ಹಾಕಿ ಸುಡಬೇಕು ಅಂತ ನಾನು ನೋಡ್ತಾ ಇದ್ರೆ ನನ್ನ ಕೈಯಾರೆ ತುಪ್ಪ ಹಾಕಿ ಬೆಳಗ್ತಾ ಇದ್ದಾಳೆ ಈ ಮುದುಕಿ. ನನ್ನ ಸುತ್ತಾನೆ ಇಂಥವ್ರು ಇರಬೇಕಾ? ವಾಮು ಸೂಪರ್ ಆಗಿದೆ. ಚಿಕ್ಕತೆಗೆ ನನ್ನ ಕಡೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು. ಆ್ಯಕ್ಚುಲಿ ಅದಕ್ಕೆ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಆದರೆ ಮಾಡಲ್ಲ ಅಷ್ಟೇ. ಸರಿ, ನಮ್ಮ ಮನೆಗೆ ಬಂದಾಗ ದಿನ ನೀನೇ ಅಡುಗೆ ಮಾಡು, ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನಂಥ ಹುಡುಗಿನ ನೋಡಿದಾಗ ಅದೇನೋ ಡೈಲಾಗ್ ಹೇಳ್ತಾರಲ್ವಾ, ಅದನ್ನು ಹೇಳಲ್ವಾ ಅದಕ್ಕೆ? ಏನಂತ? ನೀನು ಮದುವೆ ಆಗೋ ಹುಡುಗ ಪುಣ್ಯ ಮಾಡಿದ್ದಾನೆ ಅಂತ. ಈ ಥರ ಕುತ್ಕೊಂಡು ತಿನ್ನಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೊಟ್ಟೆ ತುಂಬ ತಿನ್ಬೋದು. ಆದರೆ ನೀವೆಲ್ಲ ಸೇರಿಕೊಂಡು ನನ್ನ ಸ್ಪೆಷಲ್ ಡೇನ ಹಾಳು ಮಾಡಿಬಿಟ್ರಿ. ಓಕೆ ಓಕೆ, ಸಾರಿ, ನಾನೇ ಕೈಯಾರ ಹಾಳು ಮಾಡ್ಕೊಂಡೆ. ಹಂಗೆ ಬಾ ದಾರಿಗೆ. ಒನ್ ಸೆಕೆಂಡ್, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಅಟೆಂಡ್ ಮಾಡಿ ಬರ್ತೇನೆ. ಒಂದು ಸೆಕೆಂಡ್ ಮುಗಿದೋಯ್ತು, ಇಲ್ಲೇ ಮಾತಾಡೋ. ಈಗ ಲೆಟರ್ ನೋ ವೇ. ಏ ಧ್ರುವ, ಮಾತಾಡೋ, ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಹ್ಯಾಪಿ ಯುಗಾದಿ ವಿಕ್ಕಿ. ಥ್ಯಾಂಕ್ಸ್ ಧ್ರುವ, ತುಂಬ ಮಾತಾಡ್ಬಿಟ್ಟೆ, ಸೂಪರ್. ಸುಸ್ತೇನಾಗಿಲ್ಲ ಅಲ್ವಾ? ನೀರು ಕೊಡ್ಲಾ? ಯಾಕೆ ಬಾಬಾ ರಾಜಣ್ಣನ ಗೋಳು ಇಕ್ಕೋತೀರಾ? ಯಾರು ನಾನಾ? ಇವನು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಎಷ್ಟು ಆಟಾಡ್ಸಿದ ಅಂತ ಅದೇನು ಕೇಳು. ಸಾರಿ ಧ್ರುವ, ನೀನು ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ಅನ್ನೋದೇ ನಮ್ಮ ಆಸೆ. ನನಗೂ ಅಷ್ಟೇ ವಿಕ್ಕಿ. ಆದರೆ ಅಣ್ಣ ತಲೆ ಕೆಡ್ಸ್ಕೋಬೇಡ ಧ್ರುವ, ದೇವಿ ಏನಾದ್ರು ಒಂದು ದಾರಿ ತೋರಿಸ್ತಾನೆ, ನೀ ತಿನ್ನು.
ಹ್ಯಾಂಡ್ಸಮ್ ಆಗಿದ್ಯಾ ಮಚ್ಚ ನೀನು. ವರ್ಷ ಆಗ್ತಾ ಆಗ್ತಾ ಮತ್ತೆ ಸಖತ್ತಾಗಿ ಕಾಣ್ತಾ ಇದೀಯಾ. ಆದ್ರೂ ಮಚ್ಚ ನೀನ್ ತೀರಾ ನನ್ನ ಈ ಲೆವೆಲ್ಗೆ ಮಾಡಿದ್ರೆ ಹೇಗೆ ಹೇಳು? ಬಟ್ ಸಮಸ್ಯೆ ಏನಿಲ್ಲ, ನನ್ನ ನೆನಪಿನ ಶಕ್ತಿ ಜಾಸ್ತಿನೇ ಇದೆ. ನಾನೇ ನೆನ್ಪು ಮಾಡ್ತೀನಿ. ಎಸ್ ಸರ್, ಶೋರ್. ಅದನ್ನು ನಮ್ಮ ಕಾಂತ ನಿಮ್ಮ ಹತ್ರ ಕಳಿಸ್ಕೊಡ್ತಾರೆ. ಯಾ, ಟೇಕ್ ಕೇರ್. ಯಾವುದೇ ನನ್ನ ನಂಬರ್ ಇಷ್ಟೊಂದು ಮೆಸೇಜಸ್ ಒಟ್ಟೊಟ್ಟಿಗೆ ಬರ್ತಿದೆ. ವೇದಾಲಿಯ ನನ್ನ ಫೋಟೋಸ್ ಈಗ ತೆಗ್ದಿರೋದು. ಫೋಟೋಸ್ ಇಲ್ಲೇ ಎಲ್ಲೋ ತೆಗೆದಿದ್ದಾಳೆ ಅನ್ಸುತ್ತೆ. ಶಿ ಮಸ್ಟ್ ಬಿ ಹಿಯರ್. ಅದೇ ಕಾರ್. ಆಗ ಫೋನ್ ಮಾತಾಡ್ತಿರುವಾಗ ಒಂದು ಕಾರ್ ಪಾಸ್ ಆಯಿತು. ಖಂಡಿತವಾಗ್ಲೂ ನನ್ನ ಫಾಲೋ ಮಾಡ್ತಿದ್ದಾಳೆ.